ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸಿಹಿ ಅಮೃತ ಫಲ ಅಂತ ಒಂದು ಸ್ವೀಟು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಅದು ಒಂದು ಅರ್ಧ ಹೋಳು ತೆಂಗಿನಕಾಯಿ, ನಾನು ತುಂಬ ಮಾಡ್ತಾಯಿಲ್ಲ, ಸ್ವಲ್ಪನೇ ಮಾಡ್ತಿರೋದ್ರಿಂದ ಅರ್ಧ ಹೋಳು ತೆಂಗಿನಕಾಯಿ ತುರಿದು ಹಾಕ್ಕೊಂಡಿದ್ದೀನಿ. ಒಂದು ಏಲಕ್ಕಿ ಹಾಕ್ಕೊಂಡು ಅದನ್ನು ಮಿಕ್ಸರ್ ಮಾಡ್ಕೊಂಡು ಹಾಲು ತೆಕ್ಕೊಂಡು ಬಂದಿದ್ದೀನಿ. ಈಗ ಅದು ಒಂದು ಹಾಲನ್ನ ಸೋಸ್ಕೊಂಡಾದ್ಮೇಲೆ ಅದು ಈಗ ಅದಕ್ಕೆ ಕರೆಕ್ಟಾಗಿ ಸಮ ಪ್ರಮಾಣದಲ್ಲಿರಬೇಕು. ಹಾಲು 1 ಲೋಟ, ತೆಂಗಿನ ಹಾಲು 1 ಲೋಟ, ಸಕ್ಕರೆ 1 ಲೋಟ, 3 ಸಮ ಪ್ರಮಾಣದಲ್ಲಿರಬೇಕು. ನೀವು ಬೇಕಾದ್ರೆ ಒಂಚೂರು ಸಕ್ಕರೆ ಕಡಿಮೆ ಹಾಕ್ಕೊಳ್ತೀನಿ ಅಂದರೂ ನಡೆಯುತ್ತೆ. ಅದು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಈ ಕಡಲೆ ಟಾಫಿ ಬರುತ್ತಲ್ಲ, ಕುರುಮ್ ಅಂತ, ಆ ಕನ್ಸಿಸ್ಟೆನ್ಸಿಗೆ ಬರ್ಫಿ ಬರುತ್ತಿದು. ಈಗ ಹಾಕ್ಕೊಂಡು ಮೂರನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಗೆ ಒಲೆ ಮೇಲೆ ಕೈ ಬಿಡ್ದಂಗೆ ತಿರುತ್ತಾ ಇರಬೇಕು. ಇದನ್ನು ಅದು ಹಂಗೆ ಗಟ್ಟಿಯಾಗ್ತಾ ಹೋಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಇದಾಗಲಿಕ್ಕೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ. ಹಾಕ್ತಾ ಬಂತು, ಇನ್ನೂ ಒಂದು 5 ನಿಮಿಷ ಬೇಕು. ಪ್ಲೀಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಇವಾಗ. ಈ ಹಂತದಲ್ಲೇ ತೆಗೆದು ತಟ್ಟೆಗೆ ಬಗ್ಗಿಸ್ಕೊಂಡ್ರು ಕೂಡ ನಿಮಗೆ ಸಾಫ್ಟಾಗಿ ಬರುತ್ತದು ಅಲ್ವಾ, ಸಾಫ್ಟಾಗಿ ಬರುತ್ತೆ ನೋಡಿ. ಈ ಹಂತದಲ್ಲಿ ತೆಕ್ಕೊಂಡು ಹಾಕ್ಕೊಂಡ್ರು ಸಾಫ್ಟಾಗಿ ಬರುತ್ತೆ. ಇನ್ನು ನಾನು ಇನ್ನೊಂದು 2 ನಿಮಿಷ ತಿರುಗಿಸ್ತೀನಿ ನೋಡಿ. ಈಗ ಅಂಟಲ್ಲ ಕೈಗೆ ಹಾಕಿದ್ರೆ ಈಗ ಚಿಕ್ಕಿಗಳು ಬರುತ್ತಲ್ಲ, ಕುರುಮ್ ಅಂತ, ಆ ಥರ ಬರುತ್ತೆ ಸ್ವೀಟ್ ಇದು ನೋಡಿ. ಈಗ ಆಯ್ತದು, ತಟ್ಟೆಗೆ ಬಗ್ಗಿಸ್ಕೊಂಡಿನಿ, ತುಪ್ಪ ಸೋರ್ಕೊಂಡು ತಟ್ಟೆಗೆ ಇದನ್ನು ಬಗ್ಸಿಟ್ಕೊಂಡಿದ್ದೀನಿ. ಇದನ್ನು ಬಿಸಿ ಇರುವಾಗಲೇ ಕಟ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲದೆ ಹೋದರೆ ಆರಿದ ಮೇಲೆ ಅದನ್ನು ಸರಿಯಾಗಿ ಪೀಸ್ ಮಾಡೋಕ್ಕಾಗಲ್ಲ. ಅದು ನೋಡಿ ಆಯ್ತಿದು. ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.